ನಮಸ್ಕಾರ ಎಲ್ಲರಿಗೂ ಪ್ರತಿಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಈ ರೆಸಿಪಿನ ರೆಡಿ ಮಾಡಿದೆ ನೋಡ್ರಿ. ಭಾಳ ಟೇಸ್ಟಿ ಆಗಿರ್ತೈತಿ ರೆಸಿಪಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಇದನ್ನು ಸಂಜೆ ಟೀ ಟೈಮ್ಗೆ ಇಲ್ಲಾಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ ರೀತಿ ಇದನ್ನು ನೀವು ರೆಡಿ ಮಾಡ್ಕೊಂಡು ತಿನ್ನಿರಿ. ಭಾಳ ಟೇಸ್ಟ್ ಆಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಒಂದು ಬೌಲ್ ತೊಗೊರಿ. ಒಂದು ಬೌಲ್ನಾಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ನಾ ಇಲ್ಲಿ ತೊಗೊಂಡಿದ್ದೇನು. ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ. ಭಾಳ ಈಜಿಯಾಗಿರ್ತೈತಿ. ಅದನ್ನು ಯಾರು ಬೇಕಾದರೂ ಮಾಡೋಕೆ ಈಜಿಯಾಗಿ ಬರ್ತೈತಿ. ಉಪ್ಪು ತೊಗೊರಿ ರುಚಿಗೆ ತಕ್ಕಷ್ಟು. ಒಂದು ಸ್ಪೂನ್ ಆಗೋಷ್ಟು ನಾ ಇಲ್ಲಿ ಎಣ್ಣೆ ತೊಗೊಂಡೇನು. ಇದು ಕಾಯಿಸಿರೋ ಎಣ್ಣೆ ಅಲ್ಲ, ಹಸಿ ಎಣ್ಣೆ. ಇದನ್ನು 1 ಸ್ಪೂನ್ ಆಗೋಷ್ಟು ನಾ ಇಲ್ಲಿ ಹಾಕಿದೆ ನೋಡ್ರಿ. ಇದನ್ನೆಲ್ಲ ಕೈಲೇ ಮಿಕ್ಸ್ ಮಾಡ್ಕೊರಿ. ಕೈಲೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಇದನ್ನು ನಾದ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ನಾದ್ಕೋರಿ. ನೋಡ್ರಿ, ಈ ರೀತಿ ನಾದ್ಕೊಡ್ರಿ. ನಾದಿದ ನಂತರ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಇನ್ನೊಂಚೂರು ಇದನ್ನು ನಾದ್ಕೊರಿ. ನೋಡ್ರಿ, ಇಷ್ಟು ನಾದಿದ್ರೆ ಸಾಕು. ಇದನ್ನು ಒಂದು 10 ನಿಮಿಷ ಬಿಡ್ರಿ. ಈಗ ಒಂದು ಕಡಾಯಿ ತೊಗೊರಿ. ಅದ್ರೊಳಗೆ 1-2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ ನಾ ಇಲ್ಲಿ ಹಾಕಿದೆ ನೋಡ್ರಿ. ಇದಕ್ಕೆ ಒಂದು 3 ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಕೈ ಆಡಿಸ್ರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ 1-2 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ನಾ ಇಲ್ಲಿ ಹಾಕ್ಕೊಂಡಿದ್ದೆ ನೋಡ್ರಿ. ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ಪುಡಿ ಮಾಡಿದೆ ನಾ ಇಲ್ಲಿ. ನೀವು ಪೇಸ್ಟ್ ಇದ್ರೆ ಹಾಕೋರಿ, ನಡಿತೈತಿ. ಇದನ್ನೊಂದು ಸ್ವಲ್ಪ ಕೈ ಆಡಿಸ್ರಿ. ಒಂದು ಸ್ವಲ್ಪ ಸಾಫ್ಟ್ ಆಗಲಿ, ಭಾಳ ಸಾಫ್ಟ್ ಬೇಡ. ಇಷ್ಟಾದರೆ ಸಾಕು. ಇದಕ್ಕೀಗ ಖಾರದ ಪುಡಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ನಾ ಒಂದು ಸ್ವಲ್ಪ ಖಾರ ಇರಲಿ ಅಂತ ಖಾರ ಹಾಕಿದ್ದೇನು. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡ್ರೆ ನಡಿತೈತಿ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದೆವು, ಹಿಟ್ಟಿನಾಗೂ ಖಾರದ ಪುಡಿ ಹಾಕಿದೆವು. ಅದಕ್ಕಾಗಿ ಖಾರ ಆಗ್ತೈತಿ. ಅದಕ್ಕಾಗಿ ನೀವು ಖಾರನ ಬೇಕಾದ್ರೆ ಸ್ಕಿಪ್ ಮಾಡ್ಕೊರಿ. ಇಲ್ಲಂದ್ರೆ ಸ್ವಲ್ಪ ಹಾಕೋರಿ. ಒಂಚೂರು ಅರಿಶಿನ ಹಾಕೋರಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಇದನ್ನೊಂದು ಸ್ವಲ್ಪ ತಿರುವಾಡ್ರಿ. ಒಂದು ಸ್ವಲ್ಪ ಫ್ರೈ ಮಾಡಿರಿ. ಈರುಳ್ಳಿನ ಭಾಳ ಮೆತ್ತಗೆ ನೀವು ಫ್ರೈ ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ಆದರೆ ಸಾಕು. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊತ್ತಂಬರಿ ಹಾಕೋರಿ. ಒಂದು ಸ್ವಲ್ಪ ಮ್ಯಾಲ ಕೊತ್ತಂಬರಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಗ್ಯಾಸನ್ನು ಆಫ್ ಮಾಡಿರಿ. ಇದನ್ನು ತಣ್ಣಗಾಗಕ್ಕೆ ಬಿಡ್ರಿ. ಒಂದು ಬೌಲ್ನಾಗ ತೊಗೊರಿ, ತಣ್ಣಗಾಗಕ್ಕೆ ಬಿಡ್ರಿ. ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಈ ಕಡೆ ಹಿಟ್ಟು ತೊಗೊರಿ. ಹಿಟ್ಟನ್ನು ಒಂದು ಪೂರಿ ಅಳತೆಯಲ್ಲಿ, ನೀವು ಪೂರಿ ಲಟ್ಸಕ್ಕೆ ತೊಗೋತಿರಲ್ಲ ಹಿಟ್ಟು, ಅಷ್ಟು ತೊಗೋಬೇಕು ನೋಡ್ರಿ. ಈ ರೀತಿ ಉಂಡೆ ಮಾಡಿ ತೊಗೊರಿ. ಈಗ ಕೆಳಗೊಂದು ಸ್ವಲ್ಪ ಎಣ್ಣೆನ ಹಚ್ಕೊರಿ. ಎಣ್ಣೆನ ಹಚ್ಕೊಂಡು ಇದನ್ನು ಲಟ್ಸ್ಕೊರಿ. ಪೂರಿ ಸೈಜ್ ಲಟ್ಸ್ಕೊರಿ. ಭಾಳ ತೆಳುವು ಬೇಡ, ಭಾಳ ದಿಪ್ಪನೂ ಬೇಡ. ಈ ರೀತಿ ಲಟ್ಸ್ಕೊರಿ. ಒಂದು ಪೂರಿ ಸೈಜ್ ಅದರ ಸಾಕು. ಈಗ ಇದ್ರೊಳಗೆ ಇದನ್ನು ತುಂಬ್ಕೋಬೇಕು ನೋಡ್ರಿ. ಇದನ್ನು ಇದ್ರೊಳಗೆ ಒಂದು ಸ್ವಲ್ಪ ತುಂಬ್ಕೊರಿ.
ನೋಡಿರಿ ಈ ರೀತಿ ಸುತ್ತ ಎಲ್ಲನೂ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಇದನ್ನೆಲ್ಲನೂ ಈ ರೀತಿ ರೌಂಡ್ ಮಾಡಿ ಮ್ಯಾಗ ಎಕ್ಸ್ಟ್ರಾ ಇರೋದನ್ನು ತೆಗೀರಿ. ಈ ರೀತಿ ಎಲ್ಲನೂ ಕೂಡಿಸಿ ಒತ್ತಬೇಕು. ಆನಂತರ ನೀವು ಸೈಡೆಲ್ಲ ಅದನ್ನು ಪ್ರೆಸ್ ಮಾಡ್ಕೊರಿ. ನೋಡಿರಿ ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊರಿ. ನಿಧಾನವಾಗಿ ಒತ್ತಿ ಈ ರೀತಿ ಎಲ್ಲ ಪೀಸನ್ನು ರೆಡಿ ಮಾಡ್ಕೊರಿ. ನೋಡಿರಿ ನಾ ಇಲ್ಲೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ. ಈಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊರಿ. ಅದ್ರೊಳಗೆ ಎಣ್ಣೆ ಹಾಕೋರಿ. ನಾ ಇಲ್ಲಿ ಹಾಕಿದೆನಲ್ಲ ಇಷ್ಟು ಎಣ್ಣೆ ಆದ್ರೆ ಸಾಕು. ಭಾಳ ಜಾಸ್ತಿ ಎಣ್ಣೆ ಹಾಕಬೇಡ್ರಿ, ಮುಳುಗುವಷ್ಟು ಎಣ್ಣೆ ಹಾಕಬೇಡ್ರಿ. ಸುತ್ತೆಲ್ಲ ಎಣ್ಣೆ ಬಂದ್ರೆ ಸಾಕು, ಅಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಈ ಒಂದೊಂದು ಪೀಸನ್ನು ಹಾಕೋರಿ. ಈ ರೀತಿ ಸುತ್ತೆಲ್ಲ ಎಣ್ಣೆ ಆದ್ರೆ ಸಾಕು, ಭಾಳ ಜಾಸ್ತಿ ಮುಳುಗುವಷ್ಟು ಎಣ್ಣೆ ಹಾಕಬೇಡ್ರಿ. ಎಲ್ಲನೂ ನಿಧಾನವಾಗಿ ಹಾಕೋರಿ. ನೀವು ಉರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಬೇಯಿಸ್ಕೊರಿ. ಜಾಸ್ತಿ ಇಟ್ರಿ ಅಂದ್ರೆ ಸರಿಯಾಗಿ ಬೇಯಂಗಿಲ್ಲ. ನೋಡ್ರಿ ಈಗ ಇದನ್ನು ನಿಧಾನವಾಗಿ ತಿರುವ್ಕೊರಿ. ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ಸುತ್ತೆಲ್ಲನೂ ಫ್ರೈ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊರಿ. ನೋಡಿರಿ ಇದೇ ರೀತಿ ನೀವು ನಿಧಾನವಾಗಿ ಇವುಗಳನ್ನು ಬೇಯಿಸ್ಕೋಬೇಕು. ಈ ರೀತಿ ಎಲ್ಲನೂ ತಿರುವು ಹಾಕೋರಿ ಮತ್ತೊಂದು ಸಲ. ನೋಡಿರಿ ಎಷ್ಟು ಚೆಂದಂಗೆ ಫ್ರೈ ಆಗಿದಾವಂತ. ಈಗ ಕಂಪ್ಲೀಟ್ ರೆಡಿ ಆಗಿದಾವು ನೋಡಿರಿ. ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಇದನ್ನು ಒಂದೊಂದಾಗಿ ತಕ್ಕೊರಿ. ನೋಡಿರಿ ಈ ರೀತಿ ಒಂದೊಂದಾಗಿ ಇದನ್ನು ತಕ್ಕೊರಿ. ಭಾಳ ಟೇಸ್ಟಿಯಾಗಿರ್ತಾವೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೋಡಿರಿ ಎಲ್ಲನೂ ಎಷ್ಟು ಚಂದ ರೆಡಿ ಆಗಿದಾವತ್ತ. ಭಾಳ ಟೇಸ್ಟಿಯಾಗಿರ್ತಾವೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಚಟ್ನಿ ಇಲ್ಲಾಂದ್ರೆ ಸಾಸ್ ಜೋಡಿ ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ.